ಯಾಕೆ ಹಸಿರು ಬಂದ್ಬಿಡ್ತು ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟೆ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ತಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಜಗದೀಶ್ ಅಂತ. ಅಣ್ಣ ಯಾವ ಊರಣ್ಣ? ಇದು ಕೂರ್ಮುದ್ನಳ್ಳಿ. ಹಾಂ. ನಾವು ಬಂದು ದೊಡ್ಡಗಂಗುಡಿ. ಹಾಂ. ಇದು ನಮ್ಮ ದೊಡ್ಡಪ್ಪರ ಇವು. ಹಾಂ ಹಾಂ. ಅಣ್ಣ ಫೋನ್ ನಂಬರ್ ಇದೆ ಅಣ್ಣ ನಿಮ್ಮ ದೊಡ್ಡಪ್ಪರದು? 80888855553472. ಅಣ್ಣ ಕಳಿಸು ಎಷ್ಟು ದಿನ ಆಯಿತು ಅಣ್ಣ ತಂದು? 2.5 ತಿಂಗಳು. ಅಣ್ಣ ಏನೇನು ತಿಂಡಿ ಕೊಡ್ತೀರಾ? ಬುಸ, ಚಕ್ಕೆ ಬುಸ, ಜೋಳ ನುಚ್ಚು, ಹಾಲು. ಹಾಂ. ಅಣ್ಣ ನಿಮ್ಮ ಹೆಸರು ಅಣ್ಣ? ರಾಜು ಅಂತ. ನಿಮ್ದು ಯಾವ ಅಣ್ಣ? ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಕುಟ್ಕಲ್ ಹೋಬಳಿ, ಹುಳಗುಂಬ ಪೋಸ್ಟ್. ಅಣ್ಣ ಕಳಿಸ್ತಂದು ಎಷ್ಟು ದಿನ ಆಯ್ತು ಅಣ್ಣ? 2.5 ತಿಂಗಳು. ಅಣ್ಣ ಅಲ್ಲೂ ಹಾಲಲ್ಲು ಅಲ್ಲಿ ತೋರಿಸಿ ಅಣ್ಣ. ಪರವಾಗಿಲ್ಲ, ಒಳ್ಳೆ ಬೆಳವಣಿಗೆ ಆಗಬೇಡ ಅಣ್ಣ. ಇದು ಓರಿ ಆದರೆ ಇವಾಗ ಇಡ ಬಡಿಸಿದ್ರೆ ಬಣ್ಣ ಬರ್ತವೆ. ಇವಾಗ ಕಡಿಸು ಇವಾಗ ಇಡ ಬಡಿಯಲ್ಲ, ಯಾಕಂದ್ರೆ ತೊಟ್ಟಿರೋದು 4 ತೊಟ್ಟು. ಹಂಗಾಗಿ ಇದು ಹೊಸರಾಯ್ತಲ್ಲ ಬಲಗಡೆ, ಇದು ಎಡಗ. ಹಸಿರಾಗೈತೆ. ಆ ಬಣ್ಣ ಬರ್ತದಣ್ಣ? ಬದ್ದಿದ್ರೆ ದಾರ ಒಂಚೂರು ಕಮ್ಮಿ ಇರಂಗೈತದ. ಸುಳಿ ಎಲ್ಲ ಕರೆಕ್ಟಾಗೈತಾ? ಕರೆಕ್ಟಾಗೈತೆ, ಏನು ತಪ್ಪು ಗಿಪ್ಪಿಲ್ಲ ಅಣ್ಣ. ನೀವು ಯಾಕಡೆಯಿಂದ ತಂದಿತ್ತು? ಮಳವಳ್ಳಿಯಿಂದ. ಎಷ್ಟಾಗಿತ್ತು ನಿಮಗೆ? ಇವಾಗ ಎಷ್ಟಕ್ಕೆ ಬಂದರೆ ಕೊಡ್ತೀರಣ್ಣ? 2 ಮೇಲೆ ಅಂದರೆ ಆಜು ಬಾಜು. ಇದು ಅಣ್ಣ ಸಣ್ಣ ಮಳೆಯಲ್ಲಿ. ಹಾಂ ಹಾಂ. ಸಣ್ಣ ಮಳೆಯಲ್ಲಿ ತಂದಿದ್ದಾರೆ. ಈಗಾಗಲೇ ಒಂದು 6-7 ತಿಂಗಳು ಸಾಕಿದ್ದಾರೆ. ಹ್ಞೂ. ಇದು ಅಣ್ಣ ಏನೇನು ಕೈ ತಿಂಡಿ ಕೊಡ್ತೀರಾ? ಬುಸ, ಚಕ್ಕೆ ಬುಸ, ಜೋಳ ನುಚ್ಚು, ಹಾಲು ಅಷ್ಟೇ. ಅಣ್ಣ ಇದು ಸುಳಿ ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಡ್ತೀರಾ? ಸುಳಿ ಬಗ್ಗೆ ಸಂಜೆ ಬರ್ಬೇಕಣ್ಣ. ಸಂಜೆ ಹೇಳ. ಸುಳಿ ಬಗ್ಗೆ ಅಂದರೆ ದನಿಗೆ ಹಣೆ ಮ್ಯಾಗ್ಲು ಸುಳಿ, ಬೆನ್ನ ಮ್ಯಾಗ್ಲು ಸುಳಿ, ಕಳ್ಳಂಗುಳಿ ಸುಳಿ, 3 ಸುಳಿ ಬಿಟ್ಟರೆ ಬೇರೆ ಸುಳಿ ಯಾವೂ ಇರೋಕ್ಕಿಲ್ಲ. ಹುಟ್ಟ ಬೆಳೆಯ ಅವು 3 ಸುಳಿ ಇದ್ದರೆ ಪಕ್ಕ ಇದ್ದು ಬೇರೆ ಯಾವೂ ಇರೋಕ್ಕಿಲ್ಲ. ಎಲ್ಲ ಕಟ್ ಮಾಡ್ತಾರೆ ಅಂತ ಹೇಳೋಕೆ. ಅಣ್ಣ ಇವಾಗ ಜಗಣ, ಇವಾಗ ಹುಟ್ಟಿದಾಗೆ 7 ಇದ್ದರೆ ತಪ್ಪಾಗಲ್ವಾ? 7 ಇದ್ರೆ ತೊಪ್ಪೆ. ಒಬ್ಬೊಬ್ಬರು ಹಿಡಿತಾರೆ, ಒಬ್ಬರು ಹಿಡಿಯಲ್ಲ. 7 ಎಲ್ಲ ತಪ್ಪೆ ಮಾಡ್ತಾರೆ. ಹಾಂ. ಕೊಡ್ಲಲ್ಲಿ ಹಿಡಿತಾರೆ, ಕೊಡೋದು ತಪ್ಪು ಮಾಡ್ತಾರೆ. ಕಾಯಿಸ್ಬಿಟ್ಟಾರೆ ಹಿಡಿತಾರೆ. ಇದು ಅಣ್ಣ ಒಬ್ಬೊಬ್ರು ಧೈರ್ಯ ಮಾಡಿ ಹಿಡಿತಾರ 7 ಇದ್ರೆ. 7 ಯಾರು ಸಾಮಾನ್ಯವಾಗಿ ಯಾರು ಹಿಡಿಯೋದಿಲ್ಲ, ಎಲ್ಲ ಕಾಂಜೆ ಪಾಂಜೆ ಹಿಡ್ಕೊಳ್ಳೋದು ಅಷ್ಟೇ. ಅದು ಹೆಂಗೆ ಹಿಡಿತಾರೆ ಅಂದರೆ ಪಕ್ಕ ಹುಡುಗಲ್ಲಿ ಅಲ್ಲಿ ಬರೋ ಮೂಮೆಂಟ್ ಕಂಡಾಗ ಅವ್ರಿಗೂ ಅನುಭವ ಇರುತ್ತೆ. ಅವ್ರು ಹಿಡ್ಕೊತಾರೆ. ಎಂಟಲ್ಲಿ ಮಾಡ್ತೀವಿ ಅನ್ನೋರು ಹಿಡಿತಾರೆ. ಅದು ಔಡಲ್ಲಿ ಅಲ್ಲಿರುತ್ತೆ. ಎಳಗರಿನಲ್ಲೇ ಅವರು ಮಂದಾಗಿ ಅದು ಈಚೆ ಕಡ್ದಕ್ಕೆ ಅಸ್ವತ್ತಾಗಿರಲ್ಲ. ಅದನ್ನೇನೋ ಮಾಡಿ ಟ್ರೈ ಮಾಡಿ ತೆಗ್ದು ಬೆಳೆಸ್ಬೋದಲ್ಲ ಅಂದ್ಬಿಟ್ಟು ಕಮ್ಮಿ ಬೀಳುತ್ತೆ ಅಂತ ತೆಗಿತಾರೆ. ಅಣ್ಣ ನೀವು ಎಷ್ಟು ವರ್ಷದಿಂದ ಅನ್ನೋದು ಪಕ್ಕ 7 ಹುಟ್ಟಿರೋದನ್ನ ಹಿಡ್ಕೊಂಡ್ರು ಅದು ಐವೇ ಯಾವತ್ತಿನ ಐವೇ. ಅಣ್ಣ ದನಿಗೆ ಕಡ್ಸಾಗಿರ್ಬೋದು, ಓರಿ ಆಗಿರ್ಬೋದು, ಮೇಯ್ನ್ ಯಾವ ಸುಳಿ ಇದ್ದರೆ ಹಿಡ್ಕೋಬೇಕು ಅಣ್ಣ. ಯಾವ ಸುಳಿ ಇದ್ದರೆ ಪಾಸ್ ಆಯ್ತವೆ? ಯಾವ ಸುಳಿ ಇದ್ರೆ ಪಾಸ್ ಆಯ್ತವೆ ಅಂದರೆ ಮಾಮೂಲಿ ಹಣೆಮಗ್ಳು ಸುಳಿ, ಕಳ್ಳಂಗುಳಿ ಸುಳಿ, ಮಾಮೂಲಿ ಬೆನ್ನೂರ ಮೇಲೆ ಇಲ್ಲಿ ಸೆಂಟ್ರಲ್ ಇರೋದು, ಮತ್ತೆ ಡೌನ್ ಸುಳಿ ಇದ್ರೆ ಹಿಡ್ಕೊಬೋದು. ತಪ್ಪೇನಿಲ್ಲ. ಬೇರೆ ಕೀಲ್ ಸುಳಿ, ಈನ್ ಸುಳಿ, ಈ ಕಾಡು ಸುಳಿ ಇದ್ಯಾವೂ ಇರೋಕ್ಕಿಲ್ಲ. ಸಂಕಲ್ ಸುಳಿ. ಅಣ್ಣ ಗುಂಡಿಗೆ ಸುಳಿ 2 ಕಡೆಗೂ ಇದ್ರೆ ತಪ್ಪಾಗಲ್ವಾ? ಗುಂಡಿಗೆ ಸುಳಿ 2 ಕಡೆಗೂ ಇರೋ ತಪ್ಪಿಲ್ಲ. ತಪ್ಪೇನಾಗಲ್ಲ. ಎಡಗಡೆಗೆ ಇರಬಾರ್ದು, ಬಲಗಡೆಗೆ ಇದ್ರೂ ತಪ್ಪಿಲ್ಲ ಗುಂಡಿಗೆ ಸುಳಿ. ಮತ್ತೆ ನರಕೊಡಿಬಾರ್ದು ಸುಳಿ. ನರಕೊಡಿಬಾರ್ದು. ಇದು ಅಣ್ಣ ದನಿಗೆ ಯಾವ ಫುಡ್ ಹಾಕಿದ್ರೆ ಬೇಗ ಬೆಳವಣಿಗೆ ಆಯ್ತದೆ? ಫುಡ್ಡು ನಾವು ಮೇಯಿಸ್ದಂಗೆಲ್ಲ ಇರ್ತದೆ. ಕೆಲವರು ಈಗ ಬೆಣ್ಣೆ ತಾವಿಂದ ತಿನ್ನಿಸ್ತಾರೆ, ಹಾಲನ್ ತಾವಿಂದ ಉಯ್ತಾರೆ. ಕೆಲವ್ರ ಕೈ ಸಾಧ್ಯತೆ ಆಗಲ್ಲ ಅವೆಲ್ಲ ಮಾಡೋಕ್ಕೆ. ಏನೋ ತಕ್ಕ ಮಟ್ಟಿಗೆ ಹುಲ್ಲು ನೀರು ತಿಂಡಿ ಕಟ್ಕೊಂಡು. ಅಣ್ಣ ಒಬ್ಬೊಬ್ರು ಹೇಳ್ತಾರಲ್ಲ, ನಾನು ಬೆಣ್ಣೆ ಕೊಡ್ತೀನಿ, ನಮ್ಮ ಮೊಸರು ತುಪ್ಪ ಕೊಡ್ತೀನಿ. ಒಳ್ಳೇದು. ದನಿಗೆ ಏನು ಕೊಟ್ಟರು ಬೇಡ ಅನ್ನಲ್ಲ. ಕೊಟ್ಟಷ್ಟು ಅವು ತಿಂತವೆ. ತಿನ್ನಲ್ಲ ಅನ್ನೋದು ಯಾವುದೂ ಇಲ್ಲ. ಬೇರೆ ದನ ಅನ್ನೋದೇ ತಿನ್ನಕ್ಕಿರೋದು. ಏನಪ್ಪ ಅವ್ರವ್ರ ದಕ್ಷತೆ ಬೇಕು ಕೊಡೋಕ್ಕೆ. ಅಣ್ಣ ಇದು ಫಸ್ಟು ಪ್ರಾಣಿಗೆ ಮಾತು ಬರ್ತಿದ್ವಂತೆ, ನಿಜನಾ? ಏನೋ ಹಿಂದೆ
ಬರ್ತಿದ್ವೇನೋಪ್ಪ ನಮ್ಗೇನೋ ಗೊತ್ತಿಲ್ಲ. ಗೊತ್ತಿಲ್ಲ ಅಣ್ಣ. ಅಲ್ಲ ಸುಮಾರು ಜನ ಕೇಳಿದ್ರು ಹಿಂಗೆ ಪ್ರಾಣಿಗೆ ಫಸ್ಟ್ ಮಾತು ಬರ್ತಿದ್ದೋ ಇವಾಗ ಯಾಕೆ ಬರ್ತಿಲ್ಲ ಅಂತ ನಾನು ಕೇಳಿದೆ. ಅದಕ್ಕೆ ನಮಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಕಣಪ್ಪ. ಅದಕ್ಕೆ ಮುಂದಿನ ಫಸ್ಟ್ ಮಾತಾಡ್ತಿದ್ದು ಅಂತ ಹಾಂ ಹಾಂ ಯಾರ ಹಿಂಗೆ ಮನೇಲಿ ಹೆಂಗಸನ್ನೇನೋ ಹುಲ್ಲು ಹಾಕಿದ್ದ ಅಂತ ಕೇಳೋದಕ್ಕೆ ಹಾಕಿರ್ಲಿಲ್ಲ ಏನಿಲ್ಲ, ಹುಲ್ಲು ಹಾಕಿದೆ ಅಂತ ಸುಳ್ಳು ಹೇಳೋದಕ್ಕೆ ಇವು ಹೇಳ್ಬಿಟ್ವಂತೆ ಓನರ್ಗೆ. ಅದಕ್ಕೋಸ್ಕರ ಹೇಳ್ಬಿಟ್ಟೋದಕ್ಕೆ ಅವಾಗ ಅವಳು ಶಾಪ ಕೊಟ್ಬಿಟ್ಲಂತ ಇವ್ರಿಗೆ. ನೀನು ಬಾಯಿಸಿದಾಗ ತಿಂದು ಉಂಡು ಹುಲ್ಲು ಹಾಕಲಿಲ್ಲ ಅಂತ ಹೇಳ್ತೀಯ ಅಂದ್ಬಿಟ್ಟು ಶಾಪ ಕೊಟ್ತು ಅಂತ ಹೇಳ್ತಾರೆ. ಎಲ್ಲ ಏನು ನಮ್ಗೆ ಗೊತ್ತಿಲ್ಲ. ಹಿಂದೆ ಹಿರಿಕು ಮಾತಾಡೋದನ್ನ ನಾವು ಮಾತಾಡ್ಕೊಬೇಕು. ಗೊತ್ತಿರೋದು ಹೇಳ್ಬೇಕು, ಗೊತ್ತಿಲ್ಲದೆ ಅವತ್ತಿಂದ ಮಾತು ಬರ್ತಾರೆ. ಆವತ್ತಿಂದ ಮಾತು ಬರಲ್ಲ ಅಂತ ಹೇಳ್ತಾರೆ. ಅಣ್ಣ ಇವಾಗ ಮೂಕ್ ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಏನು ವ್ಯತ್ಯಾಸ? ಮೂಕ್ ಪ್ರಾಣಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂದರೆ ಮನುಷ್ಯನಲ್ಲಿ ವಿಷ ಜಾಸ್ತಿ ಇದೆ. ಮೂಕ್ ಪ್ರಾಣಿಲಿ ಪಾಪ ಅವೆಲ್ಲ ಏನಿಲ್ಲ, ನಂಬುದ್ರೆ ಪ್ರಾಣನೇ ಕೊಡ್ತೀವಿ. ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊತಿದ್ರೆ ಧನ್ಯವಾದಗಳು ಅಣ್ಣ.